ಎಲೆಕ್ಷನ್ ಐತಲ್ರಿ, ರಿಲೀಸ್ ಆಗಿರುತ್ತೆ. ಮಹಾಲಕ್ಷ್ಮಿ ಟ್ರೆಜರಿಯಿಂದ ಹೊರ ಬರೋದು ಎಲೆಕ್ಷನ್ ಬಂದಿರ್ಲಿಲ್ಲ. 6 months ಬಂದಿರ್ಲಿಲ್ಲ. 6 ತಿಂಗಳು ಬಂದಿರ್ಲಿಲ್ಲ. ಸಡನ್ ಆಗಿ ಎಲೆಕ್ಷನ್ ಟೈಮಲ್ಲಿ ಅದೇ 30 ವರ್ಷ ಅವ್ರು ಆಡಳಿತ ಮಾಡಿದ್ದು ನಿಮ್ಮೂರಿಗೆ ಎಷ್ಟು ಸರಿ ಬಂದವರು? ಪೇಪರ್ನ ನೋಡಿದಿರಲ್ಲ, ನಮ್ಮ ಪೇಪರ್ನ ನೋಡಿದಿರೋದು ಒಂದೇ ಸರಿ ಬಂದಾರ. 30 ಇಲ್ಲಿ ಕುಂತಿರೋರು BPL ಸಾಹೇಬ್ರು, ಈಗ ಹಾಲಿ MLA ಹರಿಹರದರು, ಆಮೇಲೆ ಶಿವಶಂಕರ್ ಸಾಹೇಬ್ರು ದೂರ ಆಗಿದ್ದೀವಿ. ಹರಿಹರದ MLA ಆಗಿದ್ರು ಸಾಹೇಬ್ರು. ಅವ್ರು ಏನಿಲ್ಲ ಅಂದ್ರೂ ದಿನ ಬೆಳೆದಾದ್ರೆ ಹಳ್ಳಿಗಳಲ್ಲೇ ಇರ್ತಾರೆ. MLA ಆಗಿದ್ರು ಕೂಡ ಬಹಳ ಸಿಂಪಲ್. ಅವರು ಪಾದಯಾತ್ರೆ ಮೂಲಕ ಹಳ್ಳಿಗೂ ಮನೆ ಮನೆಗೆ ಹೋಗಿ ಅಭಿವೃದ್ಧಿ ಮಾಡುವಂತ ಜನಪ್ರತಿನಿಧಿಗಳು. ಶಿವಶಂಕರ್ ಹರಿಹರ MLA. ಇವಾಗ ಶಿವಪ್ಪ ಅವ್ರ ಮಗ, ಬನ್ಕೋಡ್ ಶಿವಪ್ಪ ಅವ್ರ ಮಗ, ಬನ್ಕೋಡ್ ಶಿವಪ್ಪ. ಈಗ ನಮ್ಮಂತರಿಗೆ ಅಂದ್ರೆ ನನ್ನ ಯುವಕರಿಗೆ, ರಾಜಕೀಯ ಹಿನ್ನೆಲೆ ಇಲ್ಲದವರಿಗೆ ಕಾಂಗ್ರೆಸ್ ಅಲ್ಲಿ ಬೆಳೆಯಕ್ಕೆ ಅವಕಾಶ ಇದೆ. ನಮಗೂ ಆಸೆ ಇರುತ್ತೆ, ನಾವೇನೋ ರಾಜಕೀಯ ಕಾಂಗ್ರೆಸ್ ಅಲ್ಲಿ ಅವಕಾಶ, ಮತ್ತೆ ಅವರೇ ಟಿಕೆಟ್ ತಗೊಂಡ್ಬಂದಾರ. ಅವ್ರು ಹೊಸಬ್ರನ್ನ ಬೆಳೆಸೋದಲ್ಲ, ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡಲ್ಲ ಅಂತ ಕುಟುಂಬ ಇವತ್ತು ಇಡೀ ದಾವಣಗೆರೆ ಅವ್ರ ಕಪಿ ಮುಷ್ಟಿನಲ್ಲಿದೆ. ಅವ್ರು ದುರಾಡಳಿತ ಅಂತ ಹೇಳ್ತೀವಿ, ಭಾಳ ದುರಂಕಾರ ಅವರಿಲ್ಲ. ಬಡವ್ರ ಕಂಡ್ರೆ ಆಗೋದೇ ಇಲ್ಲ, ಒಟ್ಟಾಗಲ್ಲ, ಹತ್ರನೂ ಬಿಡ್ಕೊಳ್ಳೋದಿಲ್ಲ. ನಮ್ಮ ಮಕ್ಕಳು ಒಳ್ಳೆ ಶಿಕ್ಷಣ ಸಿಗದೇ ಇದ್ರೂ ಸಾಕಂತ ಬಯಸ್ತಾರೆ ಅಂಥ ಜನ ಅವರು. ಈಗ ನಾವೆಲ್ಲ ಶಿಕ್ಷಣ ಪ್ರೇಮಿಗಳು, ನಾವು ಒಳ್ಳೆ ಶಿಕ್ಷಣ ಕೊಡ್ಬೇಕು, ಮಕ್ಕಳಿಗೆ ಅಭಿವೃದ್ಧಿ ಕೊಡಬೇಕು ಅಂತ ಭಾಳ ಹೋರಾಟ ಮಾಡಿದ್ವಿ. ಈಗ 2 ವರ್ಷದಿಂದ ನಾವು ಹೋಗೋದು ಬರೋದು ಮಾಡ್ತಾ ಇದ್ದೀವಿ ಕ್ಷೇತ್ರದಲ್ಲಿ. ಮತ್ತು ಈ ಚುನಾವಣೆಯಲ್ಲಿ ನೀವು ನಮ್ಮ ಶ್ರೀನಿವಾಸ್ ದಾಸ್ಕರಿ ಅಭ್ಯರ್ಥಿ ಹೆಸರು ಗುರುತು ಯಾವುದು? ಕಮಲ. BJP ಕಮಲ. ನಂಬರ್ ಎಷ್ಟು? 2. ಕ್ರಮ ಸಂಖ್ಯೆ 2. ನೆನ್ಪಿಡ್ತಾರೆ, ವೋಟಿಂಗ್ ಮಷೀನ್ ಹೋದಾಗ ನಂಬರ್ 2, ಕ್ರಮ ಸಂಖ್ಯೆ 2, ಕಮಲದ ಚಿಹ್ನೆ, BJP. ಅಭ್ಯರ್ಥಿ ಹೆಸರು ಶ್ರೀನಿವಾಸ್ ದಾಸ್ಕರಿ ಅಂತ. ಬಹಳ ಒಳ್ಳೆಯವರು, ಬಡ ಕುಟುಂಬದಿಂದ ಬಂದಿರೋಂಥವ್ರು. ರಾಜಕಾರಣದಲ್ಲಿ ಬೆಳೆದು ಜನಸೇವೆ ಮಾಡ್ಬೇಕಂತಲೇ ಬಂದಿರೋಂಥದ್ದು ರಾಜಕಾರಣಕ್ಕೆ. ಬೇರೆ ಯಾವ ಉದ್ದೇಶ ಹಿಡ್ಕೊಂಡು ಬಂದಿಲ್ಲ. ನಾನಾಗಿರ್ಬೋದು, ಅವರಾಗಿರ್ಬೋದು, ನಮ್ಮ MLA ಸಾಹೇಬರುಗಳಾಗಿರ್ಬೋದು, ಸೇವೆ ಮಾಡ್ಬೇಕಂತಲೇ ಬಂದಿರೋದು. BJPನಲ್ಲಿ ಆ ರೀತಿ ಒಂದು ರಾಜಕಾರಣಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ನಾನು ಸಂಪೂರ್ಣ ಈ ಸರಿ BJP ಸಪೋರ್ಟ್ ಮಾಡ್ತಾ ಇದ್ದೀನಿ. ನಮ್ಮೂರು ಜಡಗನಹಳ್ಳಿನಲ್ಲಿ ಏನು ಲಾಸ್ಟ್ ಟೈಮ್ ಒಂದು 260, BJPಗೆ ಒಂದು 60 ಓಟ್ ಬಂದದ್ದು. ಅವೆರಡು ಕಂಬೈನ್ ಆಗಿ ಆ ಕಡೆ ಕಾಂಗ್ರೆಸ್ಸಿಗೆ ಒಂದು 80 ಓಟ್ ಬಂದದ್ದು. ದಯವಿಟ್ಟು ಅವರಿಗೂ ಕೂಡ ನೀವು ಒಪ್ಪಿಸ್ಬೇಕು, ಈ ಸರಿ ಒಲಿಸ್ಬೇಕು ಈ ಸರಿ ದಯವಿಟ್ಟು. ಯಾಕಂದ್ರೆ ಒಂದೊಂದು ಓಟು ವೇಸ್ಟ್ ಆಗ್ತವೆ. ಕಾಂಗ್ರೆಸ್ಸಿಗೆ ಓಟ್ ಹಾಕೋ ಓಟು ಎಲ್ಲ ವೇಸ್ಟ್. ಯಾಕಂತಂದ್ರೆ ಆ ಅಭ್ಯರ್ಥಿ ಸೋಲ್ತಾರೆ ಎಲೆಕ್ಷನ್ನಲ್ಲಿ. ಮುಸ್ಲಿಮ್ಸ್ ಎಲ್ಲ BJP ಓಟ್ ಹಾಕ್ತಾರೆ, ಕಾಂಗ್ರೆಸ್ಸಿಗೆ ಹೋಗೋ ಓಟೆಲ್ಲ ವೇಸ್ಟ್ ಅದು. ಎಲ್ಲ ಅಭ್ಯರ್ಥಿ ಈ ಎಲೆಕ್ಷನ್ನಲ್ಲಿ ಶ್ರೀನಿವಾಸ್ ದಾಸ್ಕರಿ ಮಾಡ್ತಾರೆ. ಹಂಗಾಗಿ ಅವ್ರು ಯಾರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ಬೇಕಂತಂದ್ರೆ ಹೊರಗೆ ಬಹಿರಂಗವಾಗಿ ಹಾಕೋದಕ್ಕೆ ಅವರಿಗೆ ಸ್ವಲ್ಪ ಧೈರ್ಯ ಇಲ್ಲದೆ ಇರ್ಬೋದು. ಆದ್ರೆ ಒಳಗೊಳಗೆ ಸೈಲೆಂಟಾಗಿ ಓಟ್ ಹಾಕೋ ವ್ಯವಸ್ಥೆನ ದಯವಿಟ್ಟು ಮೂರಲ್ಲಿ ಮಾಡಿರಿ. ನೀವು ಈ ಎಲೆಕ್ಷನ್ನಲ್ಲಿ ಶ್ರೀನಿವಾಸ್ ದಾಸ್ಕರಿ ಗೆಲ್ಲಿಸಿದ್ರೆ ನನ್ನನ್ನೇ ಗೆಲ್ಲಿಸ್ದಂಗೆ. ನಾವು ಮುಂದೆ 30 ವರ್ಷ ನಿಮ್ಮ ಸೇವೆ ಮಾಡಬೇಕಂತಂದು ಒಳ್ಳೊಳ್ಳೆ ಅವಕಾಶಗಳನ್ನ ಬಳಸ್ಕೊಂಡು ನಿಮ್ಮ ಸದಾ ಇರ್ತೀವಿ. ನಾಳೆ ನಮ್ಮ ಶ್ರೀನಿವಾಸ್ ದಾಸ್ಕರಿ ಗೆದ್ದಾಗ ನಿಮ್ಮೂರಿನ ಏನೇ ಕೆಲಸ ಇರಲಿ ನಮ್ಮ ಹತ್ರ ಬರ್ತಾರೆ, ನಾನು ಕರ್ಕೊಂಡು ಹೋಗ್ತೀನಿ. ನಿಮ್ಮೂರಿಗೆ ಅವರು ಬರ್ತಾರೆ, ಈಗ ಬರ್ತವ್ರಿ, ಈಗ ಬರ್ತಾರೆ, ಅವರು ಬರ್ತಾರೆ. ಬರೋಕ್ಕಿಂತ ಮುಂಚೆ ನಾವು ಬಂದು ಒಂದು 5-6 ಮಾತಾಡುವ ಅಂತ ಬಂದಿದ್ದೀವಿ. ಪದೇ ಪದೇ ಬಂದು ಹೋಗ್ತಾರೆ ಅವರು. ಶಿವಶಂಕರಪ್ಪ ಥರ 6 ವರ್ಷಕ್ಕೊಂದ್ಸರಿ 10 ವರ್ಷಕ್ಕೊಂದ್ಸರಿ ಹಂಗಲ್ಲ. ಅವರು ತಿಂಗಳ ನಿಮ್ಮ ಹಬ್ಬ ಇರಲಿ, ಜಾತ್ರೆ ಇರಲಿ, ಏನೇ ಇರಲಿ ರೆಗ್ಯುಲರ್ ಬಂದು ಹೋಗ್ತಾರೆ, ನಿಮ್ಮ ಮಧ್ಯೆ ಕೆಲಸ ಮಾಡ್ಕೊಡ್ತಾರೆ. ದಯವಿಟ್ಟು MP ಚುನಾವಣೆಯಲ್ಲಿ ನಮ್ಮ ಕೈ ಹಿಡಿದಿದ್ರಿ, ಈ ಚುನಾವಣೆಯಲ್ಲೂ ಕೂಡ ನೀವೆಲ್ಲ ನಮ್ಮ ಕೈ ಹಿಡಿಬೇಕಂತ ಒಂದೇ ಮಾತಾಡ್ತೀನಿ. ಒಂದು 50 ಜನ ಈಗ ನಿಮ್ದೇ ಪವರ್ ಇರೋದಿಲ್ಲ. ಒಂದು 2 ನಿಮಿಷ ಮಾತಾಡ್ತಾರೆ. ಈಗ ನಮ್ಮ ಹಾಲಿ ಹರಿಹರದ MLA ಸಾಹೇಬರು, ಹರೀಶ್ ಸಾಹೇಬರು, ಅವರೊಂದೆರಡು ಮಾತಾಡ್ತಾರೆ. ಈ ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭೆಯ ಉಪಚುನಾವಣೆಯ
ಬಿಜೆಪಿ ಅಭ್ಯರ್ಥಿ ಸನ್ಮಾನ್ ಶ್ರೀನಿವಾಸ್ ದಾಸ್ಕರ್ ವಿನಯ್ ಕುಮಾರ್ ಶಿವಶಂಕರ್ ನಾವೆಲ್ಲ ನಿಮ್ಮನ್ನು ಮತ ಕೇಳಲಿಕ್ಕೆ ಬಂದಿದ್ದೀವಿ. ಈ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರ್ನವ್ರಿಗೆ ಭಾಳಷ್ಟು ಸಾರಿ ನೀವು ವೋಟ್ ಮಾಡಿದ್ದೀವಿ. ಉತ್ತರದಲ್ಲಿ ಮಲ್ಲಿಕಾರ್ಜುನ್ ಅವ್ರ ಮನೆ ಶಾಮನೂರು ಶಿವಶಂಕರ್ ಮಗನಿಗೆ ವೋಟ್ ಮಾಡಿದ್ದೀವಿ. ಮೊನ್ನೆ ಲೋಕಸಭೆಯಲ್ಲಿ ಮಲ್ಲಿಕಾರ್ಜುನ್ ಹೆಂಡತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ನಿಲ್ಲಿಸಿದ್ದಾರೆ. ಏನು ಎಲ್ಲ ಅವ್ರ ಮನೆಗೆ ಬೇಕಾ? ಪ್ರಭಾ ಮಲ್ಲಿಕಾರ್ಜುನ್ ಹೇಳ್ತಾರೆ ತರುಣರಿಗೆ ರಾಜಕೀಯವಾಗಿ ಅವಕಾಶ ಸಿಗಬೇಕು ಅಂತ, ಯುವಕರಿಗೆ ಅಂತಾರೆ. ಹಾಗಾದ್ರೆ ಅವ್ರ ಮಾವ 92 ವರ್ಷ ಇದ್ದಾಗ ಯಾಕೆ ಎಲೆಕ್ಷನ್ ನಿಲ್ಲಿಸಿದ್ರು? ಅವ್ರ ಮನೇಲಿ 100 ವರ್ಷ ಆದರೂ ನಿಲ್ಲಬೇಕು. 100 ವರ್ಷದಾಗ ನಿಲ್ಲಿದ್ರೆ 25 ವರ್ಷದಾಗ ನಿಲ್ಲಿಸ್ಬೇಕು. ಅವ್ರ ಮನೆಯವರು ಹೆಂಗೆ ಮಾಡಿದ್ರು ಚಂದ. ಇದಕ್ಕೆ ಭಾಳ ಅವಕಾಶ ಕೊಡಬೇಡ್ರಿ. ಅವರು ಬರೀ ದುಡ್ಡಿನಲ್ಲಿ ಇವತ್ತು ಅಧಿಕಾರ ಇಟ್ಕೊಳ್ತಿದ್ದಾರೆ. ಅವ್ರಿಗೆ ಅಧಿಕಾರ ಯಾಕೆ ಬೇಕಾಗಿದೆ ಅಂದರೆ ಅವರು ಬಹಳಷ್ಟು ಭ್ರಷ್ಟಾಚಾರ ಮಾಡಿ ಕಳ್ಳು ಗಂಟಿದೆ. ಅದನ್ನು ಉಳಿಸ್ಕೊಳ್ಳೋಕೆ ಅವ್ರಿಗೆ ಅಧಿಕಾರ ಬೇಕಂತೆ. ಜನರ ಸೇವೆಗೆ ಅವ್ರಿಗೆ ಅಧಿಕಾರ ಬೇಕಿಲ್ಲ. ಅವ್ರು ಮಾಡಿರೋ ಕಳ್ಳು ಗಂಟನ್ನು ಉಳಿಸ್ಕೊಳ್ಳಿಕ್ಕೆ ಅವ್ರಿಗೆ ಅಧಿಕಾರ ಬೇಕು. ಹಾಗಾಗಿ ಪದೇ ಪದೇ ಆ ರೀತಿ ಒಂದೇ ಮನೆತನಕ್ಕೆ ಭಕ್ತಿಗೆ ದಯವಿಟ್ಟು ಅವಕಾಶ ಮಾಡಿಕೊಳ್ಬೇಡಿ. ಇವಾಗ ವಿನಯ್ ಏನಿಲ್ಲ, ಲೋಕಸಭೆ ಚುನಾವಣೆಯಲ್ಲಿ ವಿನಯ್ಗೆ ಓಟನ್ನು ಬಿಟ್ಟು BJP ಬಿಟ್ಟು ಕಾಂಗ್ರೆಸ್ಸಿಗೆ ಅಂತ ಈ ಬಾರಿ ಅದ್ರ ಕಡೆ ಗಮನ ಕೊಡ್ಬೋದು. ಪ್ರತಿಯೊಬ್ಬರು BJP ವೋಟ್ ಮಾಡ್ತಾರೆ. BJಪಿಯಿಂದ ನಿಂತಿರ್ತಕ್ಕಂಥವರು ಅವ್ರ ತಂದೆ ದಾಕ್ಷರಿಯಪ್ಪ ಅಂತ ಅಮಾನಿ ಮಗ ಕಾಂಗ್ರೆಸ್ ಬಂದವರು. ಅವರು ಇದೇ ರೀತಿ ಕಾಂಗ್ರೆಸ್ ಪುಂಡಿಗೆರೆಯಿಂದ ಗ್ರಾಮದವರು ಕೂಲಿ ಮಾಡ್ಕೊಂಡು ಅಮಾಲಿ ಕೆಲಸ ಮಾಡಿ ಭಗವಂತ ಜೀವನ ಮಾಡೋದು ಅನುಕೂಲ ಮಾಡಿ ಅವ್ರ ಮಗನಿಗೆ BJP ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಗೆ ಇವತ್ತು ಅವಕಾಶ ಮಾಡ್ತಾರೆ. ಸಾಮಾನ್ಯ ವ್ಯಕ್ತಿಗಳನ್ನು ಉಳಿಸ್ಕೊಳ್ಳೋದು ನಮ್ಮ ಪ್ರಯತ್ನ. ಸಾಕು, ಇಷ್ಟು ದಿನ ಶ್ರೀಮಂತರನ್ನು ಉಳಿಸ್ಕೊಂಡಿದ್ದೀವಿ. ಆದರೆ ಈ ಬಾರಿ ಸಾಮಾನ್ಯರಲ್ಲಿ ಸಾಮಾನ್ಯರಂತ ಶ್ರೀನಿವಾಸ್ ದಾಸ್ಕರಪ್ಪನವ್ರಿಗೆ ಒಂದು ಅವಕಾಶ ಮಾಡಿಕೊಡಿ. ಅವನು ನೀವು ಶಿವಶಂಕರಪ್ಪನವ್ರು ನೀವು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಆದರೆ ಶ್ರೀನಿವಾಸ್ ನಿಮ್ಮ ಊರುಗಳಿಗೆ ಬರ್ತಾನೆ. ಹಾಗಾಗಿ ನೀವು ಅಮರದ 9ನೇ ತಾರೀಕು ಅಮರದ ಮತವನ್ನು ನೀಡಿ ಅಂತೇಳಿ ನನ್ನ ಮಾತು. ಈ ಊರ್ನಾರ ಒಬ್ರು ಹೇಳ್ಬಿಟ್ಟು ಒಬ್ರು ಮಾತಾಡ್ಬಿಟ್ಟು ಆಶ್ವಾಸನೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳೇ, ಎಲ್ಲ ಹೇಳೋದಲ್ಲ. ಈಗ ಬಂದ ಶಿವಶಂಕರ್ ಸಾಹೇಬ್ರೆ, ಹರೀಶ್ ಸಾಹೇಬ್ರೆ, ನಮ್ಮ ವಿನಾಯಕ್ ಸಾಹೇಬ್ರೆ ಎಲ್ಲರೂ ನಮ್ಮ BJP ಪರವಾಗಿ ಬಂದರೆ ನಮ್ಮ ದಾಸ್ಕರಿಯಪ್ಪ ಶ್ರೀನಿವಾಸ್ ಇವರಿಗೆ ಮತ ಹಾಕ್ಬೇಕಂತೇಳಿ ನಾವು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇವೆ. ಜೈ ಜೈ BJP, ಜೈ ಕನಕ, ಜೈ BJP. ಈಗ ಇವರೆಲ್ಲ ಇಲ್ಲಿ ನಿಂತಿರೋರೆಲ್ಲ ಯುವಕರು ಹೊಸೊಬ್ರು. ಈಗ 30 ವರ್ಷ 40 ವರ್ಷದಿಂದ ಆಡಳಿತ ಮಾಡಿರೋಂಥ GM ಸಿದ್ದೇಶ್ವರು ನಮ್ಮೂರಿಗೆ ಒಂದು ಸರಿಯೂ ಬಂದಿಲ್ಲ. ಈಗ ನೀವು ಬಂದಿರಂತ ಹೇಳ್ತೀರಂತ ಒಟ್ಟು ಮಾತಾಡ್ತಾರೆ. ಹಳೆಯದನ್ನ ಇಟ್ಕೊಂಡು ವೇಷ ದೇಶ ಬೆಳೆಸೋದಂತೂ ಬೇಡ. ಈಗ ಬಂದದಾರ ಯುವಕರು, ಇವರು ಈಗ ನಿಂತಿರೋರು ಯುವಕರೇ, ಅವ್ರ ಮಗ ನೋಡಿ ಓಟ್ ಹಾಕ್ತಾರೆ. ಹಳೆಯದನ್ನು ನೋಡಿ ನಾವು ಮಾಡಕ್ಕಾಗಿಲ್ಲ. ಅವರು ಒಂದು ಸರಿನೂ MP ಆಗಿ 20 ವರ್ಷ ಮಾಡಿದರು. 1 ವರ್ಷನೂ 1 ದಿನನೂ ಬರಲಿಲ್ಲ. ಸರಿ, ಈಗ ನೀವು ಹೇಳ್ಬೇಕು, ಹೇಳ್ಬಾರ್ದಲ್ಲ. ಅವರು ಈಗ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, BJಪಿಯವ್ರಿಗೆ ಹೇಳ್ತಾರೆ, BJಪಿಯವ್ರು ಏನು ಹೇಳ್ತಾರೆ, ಕಾಂಗ್ರೆಸ್ನವ್ರಿಗೆ ಹೇಳ್ತಾರೆ. ವೀರೇಂದ್ರ ಪಟೇಲ್ ಆದರೂ 4 ಬಾರಿ MP ಆದರೂ GM ಸಿದ್ದೇಶ್ವರು ಬಂದಿದ್ದಾರೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಅವ್ರು ಇದೇ ಕ್ಷೇತ್ರಕ್ಕಲ್ಲ. ಕ್ಷೇತ್ರಕ್ಕೆ ಈಗ ಇವರೆಲ್ಲ ವಿನಯ್ ಸಾರು ಇವರೆಲ್ಲ
ಬಂದವರು MLA ಸಾಹೇಬರು ಅವರೆಲ್ಲ ಹರಿಹರದವರು ಇವರೆಲ್ಲ ಬಹಳ ಕಳಕಳಿಯಿಂದ ಕೇಳ್ಕೊಳ್ತಾರೆ ನಿಮ್ಮ ಹತ್ರ. ಈಗ ವೋಟರ್ನ ಒಮ್ಮತವಾಗಿ ಇವರ ಪರವಾಗಿ ನಿಂತಿರೋದಂತ ಅವ್ರಿಗೆ ವೋಟ್ ಮಾಡಿ ಇವ್ರನ್ನೇ ವಿನಯ್ ಸಾಹೇಬ್ರನ್ನೇ ಗೆಲ್ಲಿಸಿದ್ವಿ ಅನ್ನೋಂಗೆ ನೀವು ವೋಟ್ ಮಾಡಬೇಕು ಅಂತ ನಾನು ಇನ್ನೊಂದು ಮಾತು, ಈಗ ಸಿದ್ದರಾಮಯ್ಯ ಸಾಹೇಬರಾದ್ಮೇಲೆ ನೀವು ಹೊಸ ಲೀಡರ್ಗಳು ಬೇಕಾ ಬೇಡ? ಸಿದ್ದರಾಮಯ್ಯ ಲೀಡರ್ ಬೇಕಾ ಬೇಡ? ಹಂಗಾಗಿ ನಾವು ಕೂಡ ಜಾತಿ ಪ್ರೇಮ ತೋರಿಸ್ಬೇಕು. ನಮ್ಮ ಸಮಾಜದಲ್ಲಿ ಲೀಡರ್ಗಳಿಲ್ಲ, ಹಂಗಾಗಿ ನೀವೆಲ್ಲ ಆಶೀರ್ವಾದ ಮಾಡಿ. ನಾನು ಅನ್ಕೊಂಡೆ ಚೆನ್ನಾಗೈತೆ ವಾತಾವರಣ, ಏನೋ ಇಡಕತ್ತಿನಪ್ಪ ಬತ್ತಿನ ಎಲ್ಲರೂ ಜನರಲ್ಲೇ ಮಾತಾಡೋದು ಕೇಳಿ ಆಯ್ತು. ಎಲ್ಲರೂ ಎಲ್ಲರಿಗೂ ಆಗಲ್ಲ, ಒಂದು ಬದಲಾವಣೆ ಹೌದಪ್ಪ. ಈಗ ಒಂದ್ ಹೇಳ್ತೀನಿ ಕೇಳಿ, ಅವ್ನು ಕರೆದು ಕೊಟ್ಟಿದ್ರೆ ನಾವು ಇವ್ರಿಗೆ ಮಾಡ್ತಿದ್ವಲ್ಲ, ಅದೇ ಅರ್ಥ ಅರ್ಥ ಮಾಡ್ತೀವಿ. ದಯವಿಟ್ಟು ಎಲ್ಲ ಸಹಕಾರ ಮಾಡ್ರಿ. ಇನ್ನು ಹಿಂದೆ ರಾಮುಲು ಅವರೆಲ್ಲ ಬರ್ತಾರೆ.